ಜನವರಿ 16ರಂದು ನಡೆದ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣ ನಡೆದು ಇವತ್ತಿಗೆ ಬರೋಬ್ಬರಿ 152 ದಿನಗಳು ಕಳೆದಿವೆ. ಈ 152 ದಿನಗಳ ಕಳೆದ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಗಾಯಾಳು ಶಿವಕುಮಾರ್ ಗುನ್ನಳ್ಳಿ ಕುಟುಂಬಕ್ಕೆ ಸಿಹಿ ಸುದ್ದಿಯನ್ನು ಕೊಟ್ಟಿರತಕ್ಕಂಥದ್ದು. ಏನು ಡೇ ಒನ್ನಿಂದ ಶಿವಕುಮಾರ್ ಗುನ್ನಳ್ಳಿ ಮತ್ತು ಆತನ ಕುಟುಂಬಸ್ಥರು ಉದ್ಯೋಗ ಮತ್ತು ಆರ್ಥಿಕ ಪರಿಹಾರವನ್ನು ನೀಡಬೇಕು ಅಂತ ಸಚಿವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಬರ್ತಾ ಇದ್ರು. ಮತ್ತು ಆ ಗಾಯಾಳುವಿನ ಕುಟುಂಬದ ಒಂದು ಬೇಡಿಕೆಗೆ ನ್ಯೂಸ್ 18 ಕೂಡ ಧ್ವನಿಯಾಗಿತ್ತು. ಈಗ ನ್ಯೂಸ್ 18 ವರದಿ ಬೆನ್ನಲ್ಲೇ ಈಗ ಶಿವಕುಮಾರ್ ಗುನ್ನಳ್ಳಿ ಅವರ ಬೇಡಿಕೆಯನ್ನು ಜಿಲ್ಲಾಡಳಿತ ಈಡೇರಿಸಿದ್ದು ಹೊರಗುತ್ತಿಗೆ ಆಧಾರದ ಮೇಲೆ ಉದ್ಯೋಗವನ್ನು ಕೂಡ ಕಲ್ಪಿಸಿಕೊಂಡಿರತಕ್ಕಂಥದ್ದು. ಸದ್ಯ ನಾನು ಶಿವಕುಮಾರ್ ಗುನ್ನಳ್ಳಿ ಅವರ ಜೊತೆಗೆ ನಮ್ಮ ಜೊತೆಗೆ ಈಗ ಶಿವಕುಮಾರ್ ಗುನ್ನಳ್ಳಿ ಅವರೇ ಇದ್ದಾರೆ. ಅವ್ರನ್ನೇ ಮಾತಾಡ್ತಾನೆ ಈ ಬಗ್ಗೆ ಏನು ಹೇಳ್ತಾರೆ ಅಂತ. ಸರ್, ಈಗ ಜಿಲ್ಲಾಡಳಿತ ನಿಮ್ಮ ಬೇಡಿಕೆಯನ್ನು ಕೊನೆಗೂ 5 ತಿಂಗಳ ಬಳಿಕ ಈಡೇರಿಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ? ತುಂಬ ಸಂತೋಷ ಅಂತ ಹೇಳ್ಬೋದು. ಜಿಲ್ಲಾಡಳಿತಾಧಿಕಾರಿಗಳು ನಂಗೆ DC ಅವರು ನನಗೆ, ಆಮೇಲೆ ಉಸ್ತುವಾರಿ ಸಚಿವರು ನನಗೆ ಕೆಲಸ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಬೇಸ್ ಮೇಲೆ. ತುಂಬ ಕಂಪ್ಯೂಟರ್ ಆಪ್ರೇಟರ್ ಹೊನ್ನಿಕೇರಿ ಸಿದ್ದೇಶ್ವರ ಮಂದಿರದಲ್ಲಿ ಕೊಟ್ಟಿದ್ದಾರೆ. ತುಂಬ ಸಿಹಿ ಸುದ್ದಿ ಅಂತ ನಾನು ಹೇಳ್ಬೋದು. ಧನ್ಯವಾದಗಳು. ನನಗೆ ಅಲ್ಲಿಗೆ ಔಟ್ ಲೊಕೇಶನ್ ಇದೆ, ಅದು ಹೋಗೋದಲ್ಲಿ ತುಂಬ ತ್ರಾಸಾಗೋದು. ನಂಗೆ ಗುಂಡೇಟು ಹತ್ತಿದೆಯಲ್ಲ, ಇನ್ನೂ ನಂಗೆ ಹೆಲ್ತ್ ಇಶ್ಯೂ ಅದ. ಇನ್ನು ವೈದ್ಯರು ಕೂಡ ನಂಗೆ 2 ತಿಂಗಳು ರೆಸ್ಟ್ ಮಾಡಂತ ಹೇಳಿದ್ದಾರೆ. ಅದೇ ಕಂಪ್ಯೂಟರ್ ಆಪ್ರೇಟರ್ ನನಗೆ ಇಲ್ಲಿ CMS ಕಚೇರಿಯಲ್ಲಿ ಕೊಟ್ಟರೆ, CMC ಕಚೇರಿಯಲ್ಲಿ ನನಗೆ ಕೆಲಸ ಕೊಟ್ಟಿದ್ರೆ ನಂಗೆ ತುಂಬ ಇನ್ನೂ ಕೂಡ ನನಗೆ ಸಂತೋಷ ಅಂತ ಹೇಳಬಹುದು. ಅಲ್ಲ, ಈಗ ನಿಮ್ಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡು ನಿಮ್ಗೆ ಆದೇಶ ಪ್ರತಿ ಕೊಟ್ಟ ಮೇಲೆ ನೀವೇನಾದರೂ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ನನಗೆ ನಗರಸಭೆಯಲ್ಲೇ ಉದ್ಯೋಗ ಕೊಡ್ರಿ, ಇದೇ ಉದ್ಯೋಗನ ಅಂತ ಏನಾದರೂ ಮನವಿ ಮಾಡ್ಕೊಂಡಿದ್ದೀರಾ? ಹೌದು, ನನಗೆ ಇಲ್ಲೇ ಲೋಕಲ್ ಇಲ್ಲೇ CMC ಆಫೀಸ್ನಲ್ಲಿ ನನಗೆ ಕೆಲಸ ಕೊಡಿ ಅಂತ ನಾನು ಮೇಡಮ್ ಅವ್ರಿಗೆ ಭೇಟಿಯಾಗಿ ಮನವಿ ಮಾಡ್ಕೊಂಡಿದ್ದೀನಿ. ನನಗೆ ಯಾಕಂದರೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. 1 ವರ್ಷ ತನಕ ನಾನು ಇನ್ನೂ ಗಾಡಿ ಅದನ್ನು ಇನ್ನೂ ನಡೆಸೋಂಗಿಲ್ಲ. ಹಾಗಾಗಿ ನಾನು ಇಲ್ಲೇ ಅದೇ ಹುದ್ದೆ ಇಲ್ಲಿ CMC ಆಫೀಸಲ್ಲಿ ನಂಗೆ ನಗರಸಭೆಯಲ್ಲಿ ಕೊಡಬೇಕೆಂದು ನಾನು ಮನವಿ ಮಾಡ್ಕೊಂಡಿದ್ದೇನೆ DC ಆಫೀಸವರಿಗೆ. ಅಲ್ಲ, ಈಗ ಒಂದು ಕಡೆ ಈ ಉದ್ಯೋಗ ಕೊಟ್ಟಿದ್ದಾರೆ, ಆರ್ಥಿಕ ಸಹಾಯ ಏನಾದರೂ ಮಾಡಿದಾರಾ ಜಿಲ್ಲಾಡಳಿತ ಅಥವಾ ಸರ್ಕಾರ? ಏನಾದರೂ ಆರ್ಥಿಕ ಸಹಾಯ ಮಾಡಿದಾರಾ? ಆರ್ಥಿಕ ಸಹಾಯ ಇನ್ನೂ ಕೂಡ ಆಗಿಲ್ಲ. 5 ತಿಂಗಳಾಯಿತು, ಇನ್ನೂ ಕೂಡ ಆಗಿಲ್ಲ. ನಾವು ಕೂಡ ಮೇಡಮ್ ಅವರಿಗೆ ಭೇಟಿಯಾಗಿದ್ದೀವಿ, DC ಮೇಡಮ್ ಅವರಿಗೆ. ಅವರು ಆರ್ಥಿಕ ಸಹಾಯ ನಾನು ಮಾಡ್ತೀನಿ ಅಂತಂತೆ ಹೇಳಿದ್ದಾರೆ, ಆದರೂ ಇನ್ನೂ ಕೂಡ ಏನೂ ಆರ್ಥಿಕ ಸಹಾಯ ಆಗಿಲ್ಲ. ಆಮೇಲೆ ನನಗೆ ಹಾಸ್ಪಿಟಲ್ ಖರ್ಚು ಸಾಲ ಕೂಡ ಆಗಿದೆ. ಅದಕ್ಕೋಸ್ಕರ ನಂಗೆ ಆರ್ಥಿಕ ಸಹಾಯ ಮಾಡಬೇಕೆಂದು ಮನವಿ ಮಾಡ್ಕೊಳ್ತೇನೆ. ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಸಾಲ ಕೂಡ ಆಗಿದೆ ನನಗೆ, ಅದು ತೀರಿಸಲಿಕ್ಕೆ ನನಗೆ ಆರ್ಥಿಕ ಸಹಾಯ ಮಾಡಿದ್ರೆ ನಂಗೆ ತುಂಬ ಅನುಕೂಲ ಆಗುತ್ತೆ. ಈಗ ಒಂದು ಕಡೆ ಉದ್ಯೋಗ ಕಲ್ಪಿಸಿದ್ದು ಕೊಟ್ಟಿದ್ದಾರೆ, ಮತ್ತೊಂದು ಕಡೆ 152 ದಿನಗಳು ಕಳೆದರೂ ಇನ್ನೂ ಕೂಡ ದರೋಡೆ ಆರೋಪಿಗಳು ಸಿಕ್ಕಿಲ್ಲ. ಈ ಬಗ್ಗೆ ಏನು ಅನಿಸುತ್ತೆ? ದರೋಡೆಕೋರರು ಇನ್ನೂ ಸಿಕ್ಕಿಲ್ಲ ನೋಡಿ, ಇದು ಒಂಥರ ಭಾಳ ದುಃಖ ಸಂಗತಿ. ಹಿಡಿಲಿಕ್ಕೆ ಪೊಲೀಸರು ಪ್ರಯತ್ನ ಮಾಡುತ್ತಾ ಇದ್ದಾರೆ, ಆದರೂ ಇನ್ನೂ ಕೂಡ ಸಿಕ್ಕಿಲ್ಲ. ಆದಷ್ಟು ಮಟ್ಟಿಗೆ ಹಿಡಿಬೇಕೆಂದು ಕೇಳ್ಕೊಳ್ಳೋದು. ಇದಿಷ್ಟು ಗಾಯಾಳು ಶಿವಕುಮಾರ್ ಗುನ್ನಳ್ಳಿ ಅವರು ಮಾತಾಡಿದರೆ. ನಮ್ಮ ಜೊತೆಗೆ ಅವರ ಭಾವ ಕೂಡ ಇದ್ದಾರೆ, ಜಗನ್ನಾಥ್ ಅಂತ. ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಈಗ ನಿಮ್ಮ ಬೇಡಿಕೆಯನ್ನು 2 ಬೇಡಿಕೆಯಲ್ಲಿ, ಒಂದು ಪರಿಹಾರ ಮತ್ತು ಇನ್ನೊಂದು ಉದ್ಯೋಗದ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಏನು ಅನಿಸುತ್ತೆ? ಸರ್, ತುಂಬ ಸಂತೋಷ ಆಗಿದೆ. ಯಾಕಂದರೆ ನಾವು ಮೊದಲನೇ ದಿನದಿಂದ ನಾವು ಅವ್ರಿಗೆ ಮನವಿ ಮಾಡ್ಕೊತ ಬಂದಿದ್ದೀವಿ. ಬಡ ಕುಟುಂಬ ಸರ್, ಹಾಗಾಗಿ ದುಡಿಯೋನು ಒಬ್ಬನೇ ಇದ್ದಾನೆ. ಜಾಬ್ ಕೊಡಿ, ಒಂದು ಆರ್ಥಿಕವಾದ ಸಹಾಯ ಮಾಡಿ, ಆದಾಗ ಮಾತ್ರ ಅವ್ರ ಜೀವನ ಸುಧಾರಿಸ್ಬೋದು ಅಂತ ನಾವು ಸಚಿವರಲ್ಲಿ ಮತ್ತು DC ಮೇಡಮ್ ಅವರು ಮನವಿ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಲೇಟ್ ಆಗಿರ್ಬೋದು, ಸ್ಪಂದಿಸಿದ್ದಾರೆ. ಹೊರಗುತ್ತಿಗೆ ಅದರ ಮೇಲೆ ಜಾಬ್ ಕೊಟ್ಟಿದ್ದಾರೆ. ತುಂಬ ಎಲ್ಲ ಕುಟುಂಬ ವರ್ಗ ಎಲ್ಲ ಸಂತೋಷ ಆಗಿದೆ. ಸ್ವಲ್ಪ ದೂರ ಆಗ್ತಾಯಿದೆ, ಹಾಗಾಗಿ ನಾವು ಅವರಿಗೆ ಇಲ್ಲೇ CMC ಕಚೇರಿಯಲ್ಲಿ ಕೊಟ್ಟಿದ್ದೆ. ಅದೇ ಕಂಪ್ಯೂಟರ್ ಆಪ್ರೇಟರ್ ಹೋಗಿ ಇಲ್ಲಿ ನಿರ್ವಹಿಸ್ಕೊಳ್ಳೋ ನಮ್ಗೆ ಅನುಕೂಲ ಆಗುತ್ತೆ, ಸಮೀಪ ಆಗುತ್ತೆ. ಮತ್ತೊಂದು ವಿಷಯ ನಾನು ಹೇಳಬೇಕಾದ್ರೆ, ಫಸ್ಟ್ ಡೇಯಿಂದ ನಾವು ನ್ಯೂಸ್ 18 ತುಂಬ ನಾವು ಇಡೀ ಕುಟುಂಬ ವರ್ಗದವರೇ ನಾವು ಚಿರಋಣಿ ಆಗಿದ್ದೀವಿ. ಯಾಕಂತಂದರೆ ಮೊದಲನೇ ದಿನದಿಂದ ಇನ್ನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಚಾರ್ಜ್ ಬರದೇ ಇದ್ದಾಗ ನಮ್ಗೆ ಧ್ವನಿಯಾಗಿ ನಿಂತಿದೆ ನ್ಯೂಸ್ 18. ಹೈದರಾಬಾದ್ ಹಾಸ್ಪಿಟಲ್ ನಾನು ಕರ್ಕೊಂಡು ಹೋಗಿದ್ದೆ ಆ್ಯಂಬುಲೆನ್ಸಲ್ಲಿ. ಅಲ್ಲಿ ದುಡ್ಡು ಕಟ್ತಾ ಇರಲಿಲ್ಲ, ಅಲ್ಲಿ ಮಿನಾಮೇಷನ್ ಅನ್ನಿಸ್ತಾ ಇದ್ರು. ಅಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ನ್ಯೂಸ್ 18 ನಮ್ಗೆ ಭಾಳ ಸಹಾಯ ಮಾಡ್ತಾ ಬಂದಿದೆ. ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಜಾಬ್ ಇಷ್ಟು ಬೇಗ ಬರಬೇಕಾದ್ರೆ ಅದು ಕಾರಣವೂ ನ್ಯೂಸ್ 18 ಅವರೇ. ಅದಕ್ಕೆ ನಾನು ಅವರು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಇದಿಷ್ಟು ಶಿವಕುಮಾರ್ ಗುನ್ನಳ್ಳಿ ಅವರ ಕುಟುಂಬಸ್ಥರ ಮಾತಾಗಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಏನು ಜಿಲ್ಲಾಡಳಿತ ಒಂದು ಬೇಡಿಕೆಯನ್ನು ಈಡೇರಿಸಿರ್ತಾ ಇದೆ, ಅದೇ ರೀತಿ ಆರ್ಥಿಕ ಸಹಾಯವನ್ನು ಮಾಡಿ ಮತ್ತು ದರೋಡೆ ಪ್ರಕರಣದ ಆರೋಪಿಗಳು ಏನಿದ್ದಾರೆ ಆ ಆರೋಪಿಗಳನ್ನು ಶೀಘ್ರವೇ ಬಂಧಿಸಬೇಕು ಅನ್ನೋ ಒಂದು ಮಾತನ್ನು ಕೂಡ ಈಗ ಶಿವಕುಮಾರ್ ಗುನ್ನಳ್ಳಿ ಅವರ ಕುಟುಂಬಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.